ಗುರುವೇ ಬ್ರಹ್ಮನು. ಜ್ಞಾನವನ್ನು ಸೃಷ್ಟಿಸಿ ನಮ್ಮ ಅಜ್ಞಾನವನ್ನು ದೂರ ಮಾಡುವವರೇ ಈ ನಮ್ಮ ಶಿಕ್ಷಕರು. ಗುರುವೇ ವಿಷ್ಣುವು. ಜ್ಞಾನವನ್ನು ಕಾಪಾಡಿ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಸುವವರೇ ಈ ನಮ್ಮ ಶಿಕ್ಷಕರು. ಗುರುವೇ ಮಹೇಶ್ವರನು. ಅಜ್ಞಾನ, ಅಹಂಕಾರ ಮತ್ತು ಕೆಟ್ಟ ಗುಣಗಳನ್ನು ನಾಶ ಮಾಡುವಂತಹ ಶಕ್ತಿ ಇರುವುದು ನಮ್ಮ ಗುರುಗಳಿಗೆ. Marker of the birthday of Vedas Vyasa, the great master who wrote Vedas and culture. ಏಕಮಾಕ್ಷರಂ ಕಲಿಸಿದ ತಮ್ಮ ಗುರು. ಒಂದು ಅಕ್ಷರವನ್ನು ಕಲಿಸಿದವರು ಸಹ ನಮ್ಮ ಗುರು. ನಮ್ಮನ್ನು ಮಾನವರನ್ನು ಅಜ್ಞಾನದ ಕತ್ತಲೆಯಿಂದ ಹೋಗಲಾಡಿಸಿ ಒಳ್ಳೆ ಜ್ಞಾನದ ಬೆಳಕನ್ನು ಕೊಡುವವರೇ ಗುರು. ಅಂತಹ ಗುರುಗಳಲ್ಲಿ ಜಗತ್ತಿನ ಪ್ರಥಮ ಗುರು ಅನ್ನಿಸ್ಕೊಂಡಿರೋರು ಮಹರ್ಷಿ ವೇದವ್ಯಾಸರು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಮಕ್ಕಳೇ, 9th 10th ಒಂದು ನಿಮಿಷ ಎದ್ದು ನಿಂತ್ಕೊಂಡು ನೀವು ಏನಾಗ ಬಯಸಿದ್ದೀರಾ, ಯಾಕಾಗ ಬಯಸಿದ್ದೀರಾ ಅಂತ ನನಗೊಂದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. I want to become an IAS officer. I want to serve the people in correct way. ಕ್ರಿಕೆಟರ್, ಒಳ್ಳೆ ಕ್ರಿಕೆಟರ್ ಆಗಬೇಕು, ಒಳ್ಳೆ ಆಟಗಾರ ಆಗಬೇಕು. I want to become a doctor. Because some villages doctors are not available. Okay. So I want to people to serve where the doctor is not there. ಆ ಗುರುಗಳು ನಮ್ಮ ಪ್ರತಿಯೊಂದು ಹೆಜ್ಜೆಗೆ ಮುನ್ನುಡಿಯನ್ನ ಹಾಡುವಂತವರು ಆಗಿದ್ದಾರೆ. ಕಷ್ಟಗಳನ್ನು ಎದುರಿಸಿ ಬದುಕಂತಹ ಜೀವಿ. ಅದಕ್ಕೆ ಹೇಳಿದ್ದು ನಿಸ್ವಾರ್ಥ ಸೇವೆ ಮತ್ತೆ ಫಲಾಪೇಕ್ಷೆ ಇಲ್ಲದಂತಹ ಒಬ್ಬೇ ಒಬ್ಬ ವ್ಯಕ್ತಿ ಶಿಕ್ಷಕರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಬಂದು ಮಕ್ಕಳ ನೀವು ಎಲ್ಲರನ್ನು ಗೌರವದಿಂದ ನೋಡಿ ಅಂತ ಕೇಳೋದಷ್ಟೇ. ಅದರಲ್ಲಿ ಮಹತ್ತರ ಕಾರ್ಯ ಮಾಡೋದು ನಿಮ್ಮ ಶಿಕ್ಷಕರು ನಿಮ್ಮ ಜೊತೆಯಲ್ಲಿ 5 ರಿಂದ 6 ಗಂಟೆಗಳ ಇರ್ತಾರೆ. ನೀವು ಬರೀಲಿಲ್ಲ ಅಂದರೆ ನಿಮಗೆ ಬರ್ಸಿಸ್ತಾರೆ, ಓದಿಸ್ತಾರೆ, ನಿಮ್ಮನ್ನು ತಿದ್ದಿ ತೀಡಿ ನಿಮ್ಮನ್ನು ಉತ್ತಮ ಪ್ರಜೆಯಾಗಿ ಅವರು ನಿಮ್ಮ ಪೇರೆಂಟ್ಸ್ಗಳಿಗೆ ನಾವು ಕೊಡ್ತೀವಿ. ಸೊ ಅದಕ್ಕೆ ಶಿಕ್ಷಕರಿಗೂ ಕೂಡ ಗೌರವವನ್ನು ಕೊಡಿ. ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ಸಿಗದಣ್ಣ ಮುಕ್ತಿ ಅಂತ ಹೇಳಿದ್ದಾರೆ. ನಮಗೆ ಗುರುವಿಂದಲೇ ಶಕ್ತಿ, ಕೊನೆಗೆ ಗುರುವಿಂದಲೇ ಮುಕ್ತಿ. ಸೊ ಗುರುವಿಲ್ಲದೆ ಈ ಜೀವನ ಇಲ್ಲ, ಗುರುವಿಲ್ಲದೆ ನಾವಿಲ್ಲ. ಒಂದಲ್ಲ ಒಂದು ಹಂತದಲ್ಲಿ ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೂ ನಮ್ಮ ಜೊತೆಗಿದ್ದು ನಮಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತ ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಚೈತನ್ಯ ಅದು ಗುರು. ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಬಡಿದು ಬುದ್ಧಿಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಬೈದು ಬುದ್ಧಿಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ಝಂಕಿಸಿ ಬುದ್ಧಿಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಆದರೆ ಕಲಿಯುಗದಲ್ಲಿ ಶ್ರೀ ಗುರುವು ಶಿಷ್ಯಂಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂದನಯ್ಯ. ಇದು ನಮ್ಮ ಸ್ಟೇಟಸ್, ಇವತ್ತಿನ ಟೀಚರ್ಗಳ ಪೊಸಿಷನ್. ಈಗ ನೀವೆಲ್ಲರೂ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತೀರ. ಎಲ್ಲ ಶಿಕ್ಷಕರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ.